ನನ್ ಜೊತೆ ಈಗ ಛೋಟಾ ರಾಖಿ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಅವರ ಪರಿಚಯನ ನಾನ್ ನಿಮಗ್ ಮಾಡ್ಕೊಡ್ತೀನಿ. ಹಾಯ್ ಹನುಮೋನ್. ಹಾಯ್. ನಿಮ್ ಪರಿಚಯ ಮಾಡ್ಕೊಡಿ, ಯಾವ ಸ್ಕೂಲಲ್ಲಿ ಓದ್ತಿರೋದು, ಏನ್ ಮಾಡ್ತಿರೋದು? ನಾನು ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಓದ್ತಾ ಇದ್ದೀನಿ, 9th ಸ್ಟ್ಯಾಂಡರ್ಡು. ಆಮೇಲೆ ನಾನು ಫಸ್ಟ್ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ತಾ ಇದ್ದೆ. ಅಲ್ಲಿ ಚಾಮರಾಜ್ ಮಾಸ್ಟರ್ ಅಂತ ನಮ್ಮ ಮಾಸ್ಟರ್ ಇದ್ದಾರೆ. ಅವ್ರು ನನಗೆ ಈ ಫಿಲಮ್ ಆಪರ್ಚುನಿಟಿ ಇದೆ ಮಾಡ್ತೀಯಾ ಅಂತ ಕೇಳಿದಾಗ ಆಯ್ತು ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಡೈರೆಕ್ಟರ್ ಅವರೆಲ್ಲ ಫೋನ್ ಮಾಡಿ ಆಫೀಸಿಗೆ ಕರೆದಿ ಅಲ್ಲಿ ಆಡಿಷನ್ ತರ ಮಾಡಿ ಅವ್ರು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು. ಓಕೆ, ನಿಮ್ ಮಾಸ್ಟರ್ ಹೇಳ್ದಾಗ ಮೊದ್ಲು ಗೊತ್ತಿತ್ತಾ ಯಶ್ ಅವ್ರದೇ ಸಿನಿಮಾ, ಯಶ್ ಅವರು ಚಿಕ್ಕ ವಯಸ್ಸಿನಲ್ಲಿ ಹೇಗಿರ್ತಾರೋ ಅದನ್ನ ನಾನು ಆಕ್ಟ್ ಮಾಡ್ಬೇಕಂತ ಗೊತ್ತಿತ್ತಾ? ಅವ್ರು ಹೇಳಿದ್ರು ಲೀಡ್ ಚೈಲ್ಡ್ ಆಕ್ಟರ್ ಆಗಿ ಮಾಡ್ಬೇಕು ಅಂತ, ಆದ್ರೆ ಯಶ್ ಅವ್ರದ್ದು ಅಂತ ಗೊತ್ತಿರ್ಲಿಲ್ಲ. ಅಲ್ಲಿ ಡೈರೆಕ್ಟರ್ ಸರ್ ಆಡಿಷನ್ ಮಾಡಿ ಆಮೇಲೆ ಅವ್ರು ಹೇಳಿದ್ದು ಯಶ್ಗೆ ನೀನ್ ಜೂನಿಯರ್ ಆಗಿ ಮಾಡ್ಬೇಕು ಅಂತ ಹೇಳಿ. ಓಕೆ, ಈಗ ಎಲ್ರಿಗೂ ಗೊತ್ತಾಗಿದೆ ನೀವೇ ಯಶ್ ಅವರ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿದ್ದ ಹ್ಯಾಕ್ಟ್ ಮಾಡಿದ್ದು ಅಂತ. ಈಗ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ? ಯಾರಾದ್ರೂ ನೋಡಿದ್ರೆ ಗುರ್ತಿಡಿತಾರ ಏನು? ಎಲ್ಲರೂ ನೋಡ್ಬಿಟ್ಟು ಚೆನ್ನಾಗ್ ಮಾಡಿದ್ಯಾ, ಇದೇ ತರ ಮಾಡ್ತಾ ಇರೋ ಅಂತೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲರೂ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಓಕೆ, ಇವತ್ತು ಸ್ಕ್ರೀನ್ ಮೇಲೆ ನೀನ್ ನೋಡ್ಕೊಂಡಾಗ ಹೇಗ ಅನಿಸ್ತು? ಮೇನ್ ಥಿಯೇಟರ್ ಸಿನಿಮಾ ನೋಡ್ದೆ, ಅವಾಗ ಹೇಗ ಅನಿಸ್ತು? ತುಂಬಾ ಚೆನ್ನಾಗ್ ಅನಿಸ್ತು. ಫಿಲಮ್ ಚೆನ್ನಾಗ್ ಬಂದಿದೆ, ಆಮೇಲೆ ಆಕ್ಟಿಂಗು ಚೆನ್ನಾಗೇ ಇತ್ತು ಎಲ್ಲಾರ್ದು. ಆಮೇಲೆ ವಿಲನ್ ಕ್ಯಾರೆಕ್ಟರ್ ಮಾಡಿರೋರ್ದು ಅವ್ರದ್ದು ಎಲ್ಲ ಚೆನ್ನಾಗೇ ಇದೆ. ಆಮೇಲೆ ಯಶ್ ಸರ್ದು ಚೆನ್ನಾಗೇ ಇದೆ.